ಹರೇ ಕೃಷ್ಣ. ನಮಸ್ಕಾರ ಫ್ರೆಂಡ್ಸ್, ಸ್ಪಿರಿಚುವಲ್ ವರ್ಡ್ ಚಾನಲಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಂದೇ ಒಂದು ಅಕ್ಷರದ ಬೀಜಾಕ್ಷರ ಮಂತ್ರವನ್ನು ಹೇಳ್ತಾ ಇದ್ದೇನೆ. ಇದು ತುಂಬ ಕೆಲಸ ಕಾರ್ಯಗಳಿಗೆ ಬರುವಂತಹ ಒಂದು ಅತ್ಯಂತ ಪವರ್ಫುಲ್ ಚಮತ್ಕಾರಿ ಮಂತ್ರ ಆಗಿದೆ. ಇದನ್ನು ಯಾರೇ ಕೂಡ ಸಮಸ್ಯೆಯಿಂದ, ಅಂದರೆ ಕೆಲವೊಂದು ಸಮಸ್ಯೆಗಳಲ್ಲಿ ಬಳಲ್ತಾ ಇರುವವರು ಇದನ್ನು ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ನೆಗೆಟಿವಿಟಿಯಿಂದ ಏನಾದ್ರೂ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡು ಏನೋ ಒಂದು ಪ್ರಾಬ್ಲಮನ್ನು ಎದುರಿಸ್ತಾ ಇರೋರಿಗೆ ಈ ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ. ಜೊತೆಗೆ ಈ ಶತ್ರು ಬಾಧೆ ಅಂತೇಳಿ ಇದ್ದಿರುತ್ತೆ ನೋಡಿ, ಕೆಲವೊಂದು ಸಲ ಫ್ಯಾಮಿಲಿ ಒಳಗೇ ಶತ್ರುಗಳು ಇದ್ದಿರ್ಬೋದು, ಅಂಥವರಿಗೆ ಹಿತಶತ್ರುಗಳು ಅಂತ ಹೇಳ್ತಾರೆ. ಕೆಲವೊಂದು ಸಲ ಅಕ್ಕಪಕ್ಕದಲ್ಲಿರ್ಬೋದು, ಆಫೀಸಲ್ಲಿರ್ಬೋದು, ಒಟ್ಟು ಶತ್ರು ಬಾಧೆ, ಅವರು ಹಿತಶತ್ರುಗಳಾಗಿರ್ಬೋದು ಅಥವಾ ಹೊರಗಿನವರಾಗಿರ್ಬೋದು, ಯಾರೇ ಆಗಿರ್ಬೋದು, ಶತ್ರುಗಳೇ. ಅಂದರೆ ಅವ್ರ ಎದುರಿಗೆ ನಾವು ನೇರವಾಗಿ ಅವ್ರ ಥರನೇ ನಾವು ಬಿಹೇವ್ ಮಾಡೋಕ್ಕಾಗಲ್ಲ ಅಲ್ಲ. ಏನಿದ್ರೂ ನಮಗೆ ದೇವರಿಂದ ಒಂದು ಪ್ರೊಟೆಕ್ಷನ್ ಬೇಕು, ಅವರಿಂದ ಒಂದು ಸೇಫಾಗಿರಬೇಕು ಅಂತ ಅಂದ್ಕೊಳ್ಬೇಕಾದ್ರೆ ಈ ಮಂತ್ರಕ್ಕೆ ನಾವು ಶರಣಾದರೆ, ಮಂತ್ರವನ್ನು ಹೆಚ್ಚಿಗೆ ಪಠಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಅದು ತಕ್ಷಣದಲ್ಲಿ ನಮಗೆ ಅದರದ್ದು ಪ್ರೊಟೆಕ್ಷನ್ ಸಿಗೋದಕ್ಕೆ ಶುರುವಾಗುತ್ತೆ. ಅಂದರೆ ನಾವು ಆ ಪ್ರಾಬ್ಲಮ್ಮಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಯಲ್ಲಿ ಕೆಲವೊಂದು ಸಲ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದೆಲ್ಲ ಇರುತ್ತೆ ನೋಡಿ, ಅದೇನಾದರೂ ಪ್ರಯೋಗ ಆಗಿದ್ದಿದ್ರೆ ಆಗಲೂ ಕೂಡ ನಾವು ಈ ಮಂತ್ರವನ್ನು ಹೇಳ್ಕೊಬೋದು. ಹಾಗೆ ಕೆಲವೊಂದು ಸಲ ಮಕ್ಕಳಿಗಿರ್ಬೋದು, ದೊಡ್ಡವರಿಗಿರ್ಬೋದು, ಈ ದೃಷ್ಟಿ ದೋಷ ಅಂತೇಳಿ ಹೇಳ್ತಾರೆ. ಅಂದರೆ ಒಂದು ರೀತಿ ಕೆಟ್ಟ ದೃಷ್ಟಿ ತಾಗೋದು ಅಂತೇಳಿ ಹೇಳ್ತಾರೆ. ಕೆಲವೊಂದು ಸಲ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅಥವಾ ಎಲ್ಲೋ ಒಂದು ಪಾರ್ಟೀಸ್ ಎಲ್ಲಾದರೂ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದಾಗ ಕೆಲವೊಂದು ಸಲ ತಿರುಗಿ ವಾಪಸ್ ಬರೋಷ್ಟರೊಳಗೆ ಅಲ್ಲಿ ಒಂದು ರೀತಿ ಮುಖದಲ್ಲಿ ಚೇಂಜಸ್ ತುಂಬ ಕಾಣೋದಕ್ಕೆ ಶುರುವಾಗುತ್ತೆ. ಅಂದರೆ ದೃಷ್ಟಿ ಬೀಳೋದು, ದೃಷ್ಟಿ ತಾಕತ್ತೆ ಅಂತೇಳಿ ಹೇಳ್ತಾರಲ್ಲ, ಆ ಥರ ಆದಂಥ ಸಂದರ್ಭದಲ್ಲಿ ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ. ಈ ಮಂತ್ರ ತುಂಬ ಚಿಕ್ಕದು, ಇದನ್ನು ಎಷ್ಟು ಸಾರಿ ಬೇಕಾದ್ರೂ ಯಾರು ಬೇಕಾದ್ರೂ ಹೇಳ್ಕೊಳ್ಬೋದು. ಮಂತ್ರ ಹೀಗಿದೆ: ಕ್ರೀಮ್, KREEM, ಕ್ರೀಮ್. ಇದನ್ನು ಎಷ್ಟು ಸಲ ಬೇಕಾದ್ರೂ ಹೇಳ್ಕೊಳ್ಳಿ. ಪ್ರತಿದಿನವೂ ಈ ಥರದ ಮಂತ್ರಗಳನ್ನು ನಾವು ಪಠಿಸ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಇದ್ದಿರುತ್ತೆ. ಜೊತೆಗೆ ನಮ್ಮ ಹಾರ ಶಕ್ತಿ, ಅಂದರೆ ನಮ್ಮ ಈ ಆಭಾಮಂಡಲದಲ್ಲಿ ಏನಾಗಿರುತ್ತೆ ಅಂದರೆ ಫುಲ್ ಪಾಸಿಟಿವಿಟಿ ಇದ್ದಿರುತ್ತೆ. ಅದು ಸ್ಟ್ರಾಂಗ್ ಆಗಿದ್ದಷ್ಟು ತುಂಬ ಒಳ್ಳೆಯದು. ಅಂದರೆ ಅಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವಿಟಿಗೆ ಆಸ್ಪದ ಇದ್ದಿರಲ್ಲ. ಸೊ ಈ ಮಂತ್ರಗಳನ್ನಿರ್ಬೋದು, ಭಗವಂತನ ನಾಮಸ್ಮರಣೆ ಇರ್ಬೋದು, ಈ ಥರದ್ರಲ್ಲಿ ನಾವು ಇದ್ದಾಗ ನಮ್ಮಲ್ಲಿ ನಮ್ಮ ಒಳಗಿನ ಒಂದು ಶಕ್ತಿ ಕೂಡ ಅದು ತುಂಬ ಜಾಸ್ತಿ ಆಗಿದ್ದಿರುತ್ತೆ. ನೀವು ಬೇಕಾದರೆ ನೋಡಿ, ಎಂಥ ಒಂದು ನಮ್ಮನ್ನು ಹೇಟ್ ಮಾಡುವಂಥ ಪರ್ಸನ್ಸ್ ಆದ್ರೂ ಕೂಡ ಕೆಲವೊಂದು ಸಲ ನಮ್ಮ ಎದುರಿಗೆ ಬಂದಾಗ ಅವರು ಜಾಸ್ತಿ ಮಾತಾಡೋಕ್ಕಾಗಲ್ಲ ನೋಡಿ. ಕೆಲವೊಂದು ಸಲ ಆ ಥರದ್ದು ಒಂದು ಇದ್ದಿರುತ್ತೆ. ಅದನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾಗ ಅದು ಗೊತ್ತಾಗತ್ತೆ. ಅಂದರೆ ಪ್ರತಿದಿನವೂ ಕೂಡ ಈ ಥರದ್ದನ್ನೆಲ್ಲ ನಾವು ಮಾಡ್ತಾ ಇರಬೇಕು. ನಾವಂತೂ ಯಾರಿಗೂ ಯಾವತ್ತೂ ಕೆಟ್ಟದ್ದನ್ನು ಮಾಡೋದಕ್ಕೆ ಹೋಗಬಾರ್ದು. ಕನಸಿನಲ್ಲಿನೂ ಆ ಥರದ್ದನ್ನು ಯೋಚನೆ ಮಾಡಬಾರ್ದು. ಒಳ್ಳೆಯದನ್ನೇ ಮಾಡ್ತಾ ಹೋಗ್ತಾ ಇದ್ದಾಗ ಈ ಥರದ ಒಂದು ಮಂತ್ರ, ನಾಮಸ್ಮರಣೆ, ಈ ಥರದ್ದನ್ನು ನಾವು ನಮ್ಮ ಒಂದು ದೈನಂದಿನ ಬದುಕಿನಲ್ಲಿ ರೂಢಿಸ್ಕೊಳ್ತಾ ಇದ್ದಾಗ ಅದು ನಮಗೆ ಕ್ರಮೇಣ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಥರದ್ರಲ್ಲಿ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿ ನನ್ನ ಚಾನಲನ್ನು ನೋಡಿ. ವೆರಿ ಸಿಂಪಲ್ಲಾಗಿದ್ದಿರುತ್ತೆ. ಇದನ್ನು ನಾವು ಅದಕ್ಕೇನು ಜಾಸ್ತಿ ದೊಡ್ಡ ಪೂಜೆ ಪುನಸ್ಕಾರ ಅದನ್ನೇ ಮಾಡ್ತಾ ಕೂತ್ಕೋಬೇಕು, ದೊಡ್ಡ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಹಾಗಂತ ಏನಿಲ್ಲ. ನಾವು ನಮಗೆ ಸಿಕ್ಕಂಥ ಟೈಮಲ್ಲಿ ನಾವು ಮನೇಲಿ ಕೂತ್ಕೊಂಡೇ ಏನು ಬೇಕಾದ್ರೂ ಮಾಡ್ಕೊಳ್ಬೋದು, ಮಾಡೋದಕ್ಕೆ ಆಗತ್ತೆ ಕೂಡ. ಇದನ್ನೆಲ್ಲ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿ ಮಾಡಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.